ಹಾಯ್ ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕಾಯಿ ಟೊಮೊಟೊ ಪಲ್ಯ. ಕಾಯಿ ಟೊಮೊಟೊ ಪಲ್ಯಕ್ಕೆ ಕಾಯಿ ಟೊಮೊಟೊ ತಗೊಂಡಿದ್ದೀನಿ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಷ್ಟು ಟೊಮೊಟೊ ತಗೊಂಡಿದ್ದೀನಿ. ಮತ್ತು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಬೇಕು, ಮತ್ತು ಬೆಳ್ಳುಳ್ಳಿ ಬೇಕು, ಕರ್ಬೇವಿನ ಸೊಪ್ಪು ಬೇಕು, ಈರುಳ್ಳಿ ಬೇಕು, ಮತ್ತು ಕಾಯಿ ತುರಿ, ಇದು ಹುಳಿ ಸಾರು ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಸಾಸಿವೆ ಒಗ್ಗರಣೆಗೆ ಹಾಕ್ಕೊಂತೀನಿ. ಇದು ಹುಳಿ ಸಾರು ಪುಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ದೊಡ್ಡ ಸ್ಪೂನಲ್ಲಿ 7ರಿಂದ 8 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ನಾನು ತೋರಿಸಿಲ್ಲ ನಿಮಗೆ, ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು. ಸಾಸಿವೆ ಚಿಟಪಟ ಆದಮೇಲೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಕೆಂಪಾಗಂಗೆ ಗೋಲ್ಸ್ಕೋಬೇಕು. ನೋಡಿ ಚಟಪಟ ಅಂದಿದೆ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮುಗ್ಗಿಸ್ಕೋಬೇಕು. ಇದು ಕಾಂಬಿನೇಷನ್ನು ಚಪಾತಿ, ರೊಟ್ಟಿ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ರೊಟ್ಟಿ ಅಂದರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಯಾವುದಕ್ಕಾರ ಚೆನ್ನಾಗಿರುತ್ತೆ. ಒಂದೇ ರೀತಿ ಪಲ್ಯ ತಿನ್ನೋಕ್ಕಿಂತ ಇದೊಂದು ರೀತಿ ಪಲ್ಯ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ನೀವುಗಳು ಯಾವ ಊರಿಂದ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಇದೊಂಚೂರು ಮೊಗ್ಬೇಕು, ಚೂರು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಕಂದು ಬಣ್ಣ ಬಂದರೆ ಸಾಕು. ನಾನು ಈರುಳ್ಳಿನ 3ರಿಂದ 4 ದಪ್ಪ ಗಡ್ಡೆ ತಗೊಂಡಿದ್ದೆ, ಅದನ್ನು ಈ ರೀತಿ ಹೆಚ್ಚಿ ಒಗ್ಗರಣೆ ಮಾಡ್ತಾ ಇದ್ದೀನಿ ನಾನು. ಟೊಮೊಟೊ ಅರ್ಧ ಕೆ ಜಿ ಟೊಮೊಟೊ ತಗೊಂಡಿದ್ದೀನಿ. ಕಾಯಿ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಮೊಗ್ಗಿದೆ, ಈರುಳ್ಳಿ ಬೆಳ್ಳುಳ್ಳಿ ಎರಡು ಮೊಗ್ಗಿದೆ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲೇ. ಇದು ಮೊಗ್ಬೇಕು. ಆಮೇಲೆ ಟೊಮೊಟೊದಲ್ಲಿರೋ ನೀರನ್ನ ಬಿಟ್ಕೊಂಡು ಅದು ಅದರಲ್ಲೇ ಮೊಗ್ಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ಒಂಚೂರು ಮೊಗ್ಲಿ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಮುಚ್ಚಿದ್ರೆ ಜಲ್ದಿ ಮೊಗ್ಗುತ್ತೆ. ಕೈ ಆಡ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ ಕೆಳಗಡೆಯಿಂದ ಒಂದ್ಸತಿ ಕೈ ಆಡ್ಬಿಟ್ಟು ಮುಚ್ಚಿಡೋಣ. ಜಲ್ದಿ ಮಗ್ಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವುಗಳು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ನೀವು ತೋರಿಸ್ತಾ ಇರೋ ರೀತಿ ಚೆನ್ನಾಗಿಲ್ಲ ಮೇಡಮ್ ಅಂತ ಇದ್ದರೆ ಹಂಗೆ ಕಮೆಂಟ್ ಮಾಡಿ, ಪರವಾಗಿಲ್ಲ, ಏನು ಬೇಜಾರೇನಿಲ್ಲ. ಮುಚ್ಚುತ್ತಾ ಇದ್ದೀನಿ ಈಗ. ನೋಡಿ ಮುಚ್ಚಿಟ್ಟಿದ್ದೆಲ್ಲ ತೆಗಿತಾ ಇದ್ದೀನಿ ಈಗ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಮಗ್ಗಿದೆಯಲ್ಲ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಮಗ್ಗಬೇಕು. ಇನ್ನೊಂದು 2 ನಿಮಿಷ ಮುಚ್ಚಿಟ್ಕೊಳ್ಳೋಣ.
ಕೈ ಆಡ್ಬಿಟ್ಟು ಇನ್ನೊಂದ್ಸತಿ ಮುಚ್ಚಿಡ್ರಿ. ನೋಡಿ ಆಗಿದೆ. ನೀರು ಬಿಟ್ಕೊಂತ ಇದೆ, ಟೊಮೊಟೊದಲ್ಲಿರೋ ನೀರು ಬಿಟ್ಕೊಂತ ಇದೆ ನೋಡಿ, ಮಗ್ಗಿದೆ ಈಗ ಚೆನ್ನಾಗಿ. ಇವಾಗ ಹುಳಿ ಸಾರು ಪುಡಿ ಅಂತ ಹೇಳಿದ್ನಲ್ಲ ಅದು ಮತ್ತು ಉಪ್ಪು ಎರಡನ್ನೂ ಹಾಕಿ ಕೈಯೋಣ. ನೋಡಿ, ಖಾರಕ್ಕೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎರಡೂ ಇಟ್ಕೊಂಡಿದ್ದೀನಿ, ಎರಡು ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಬಟ್ಟೆ ಕಣಕ್ತ ನೋಡಿ, ಇವಾಗ ಕೈ ಆಡ್ತಾ ಇದ್ದೀನಿ. ಖಾರದ ಪುಡಿ ಉಪ್ಪು ಹಾಕಿದ್ಮೇಲೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಉಪ್ಪು ಖಾರದ ಪುಡಿ ಅದರಲ್ಲಿ ಇನ್ನೊಂದೆರಡು ನಿಮಿಷ ಮಗ್ಬೇಕು. ಅದಕ್ಕೆ ಉಪ್ಪು ಖಾರದ ಪುಡಿ ಹಿಡಿಬೇಕಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಮನೆಯಲ್ಲೇ ಆದಷ್ಟು ರುಚಿಕರವಾದ ಅಡುಗೆಯನ್ನು ಮಾಡ್ಕೊಂಡು ತಿಂದು ಆರೋಗ್ಯನ ಕಾಪಾಡ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಲಾಸ್ಟಿಗೆ ಕಾಯಿ ಹಾಕಬೇಕು. ಕಾಯಿ ಹಾಕಿ ಕೈ ಆಡಿ ತೋರಿಸ್ತೀನಿ ನೋಡಿ. ಕಾಯಿ ಇಟ್ಕೊಂಡಿದ್ನಲ್ಲ, ಕಾಯಿ ಹಾಕ್ತಾಯಿದ್ದೀನಿ ಈಗ. ಕಾಯಿ ಎಷ್ಟು ಬಿದ್ದರೂ ರುಚಿಯಾಗಿರುತ್ತೆ. ಆಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಿ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಕಾಯಿ ಟೊಮೊಟೊ ಪಲ್ಯ ಮತ್ತು ರೊಟ್ಟಿ. ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ನಾನು ಹೇಳ್ದಂಗೆ ರಾಗಿ ರೊಟ್ಟಿಗೆ ಮತ್ತು ಜೋಳದ ರೊಟ್ಟಿಗೆ, ಚಪಾತಿಗೆ, ಸಜ್ಜೆ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ದೋಸೆಗೂ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.